ದರ್ಶನ್ ರಿಲೀಸ್ಗೆ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಪೂಜೆ. ಭಾರಿ ದೀಪಾವಳಿ ಹಬ್ಬ ಜೈಲಿನಲ್ಲೇ ಆಚರಿಸಿಕೊಂಡಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ದರ್ಶನ್ ರಿಲೀಸ್ಗೆ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಪೂಜೆ. ಈ ಬಾರಿ ದೀಪಾವಳಿ ಹಬ್ಬ ಜೈಲಿನಲ್ಲೇ ಆಚರಿಸಿದಂತಹ ದರ್ಶನ್ ದಚ್ಚು ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಬೇಸರ ಧರಿಸಿತ್ತು. ಡೆವಿಲ್ ಸಿನಿಮಾ ರಿಲೀಸ್ ರೆಡಿ ಇದೆ. ಇಂತಹ ಸಮಯದಲ್ಲೇ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ವಿಶೇಷ ಪೂಜೆ. ನಮ್ಮ ನೆಚ್ಚಿನ ನಟನಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಪೂಜೆ. ನ್ಯಾಯದ ಪರ ದೇವರ ಬೆಂಬಲ ನೀಡಲಿಕ್ಕೆ ಪ್ರಾರ್ಥನೆ. ಡಿವೋರ್ಸ್ ಪರ ಯಾರೂ ಇಲ್ಲ, ದೇವರು ನಮ್ಮ ಡಿವೋರ್ಸ್ ಬೆನ್ನಿಗೆ ನಿಲ್ಲಬೇಕಿದೆ. ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಪರ ಚರ್ಚೆ ಶುರು ಆಗ್ತಾ ಇದೆ. ದರ್ಶನ್ ಪರವಾಗಿ ಚರ್ಚೆ ಇನ್ನೂ ಕೂಡ ಶುರು ಆಗ್ತಾನೆ ಇದೆ. ಯಾರೇನು ಹೇಳಿದ್ರು ದರ್ಶನ್ ಅಭಿಮಾನಿಗಳು ಕೇಳುತ್ತಾ ಇಲ್ಲ. ಒಂದು ಕಡೆಗೆ ಕನ್ನಡದ ಸಿನಿಮಾ ರಂಗದ ದಾರಿಯಾಗಿ ಮಿಂಚಿದ್ದಂತಹ ನಟ ದರ್ಶನ್ ತೋಕದೀಪ್ ಈಗ ಜೈಲಿನಲ್ಲಿ ದೀಪಾವಳಿಯನ್ನು ಆಚರಣೆ ಮಾಡಿದ್ದಾರೆ. ಒಂದು ಸ್ವೀಟನ್ನು ಕೊಟ್ಟಿದ್ದಾರೆ ಅಂತ ಮೈಸೂರು ಪಕ್ಕ ಏನೋ ಜೈಲಿನಲ್ಲಿ. ಇದು ಅಭಿಮಾನಿಗಳ ಎದೆಯಲ್ಲಿ ಭಾರಿ ದೊಡ್ಡ ನೋವು ಮತ್ತು ಬೇಸರವನ್ನು ತಂದಿದೆ. ಚರ್ಚೆಗೆ ಕಾರಣವಾಗಿರುವಂತಹ ವಿಚಾರ ಆಗಿದೆ. ಚರ್ಚೆಗೆ ಕಾರಣ ಆಗಿರುವಂತಹ ವಿಚಾರ ಏನಲ್ಲ, ಅದು ದರ್ಶನ್ ಅಭಿಮಾನಿಗಳಿಗೆ ಅದೇ ದೊಡ್ಡ ಸುದ್ದಿ. ಅದರಲ್ಲೂ ದರ್ಶನ್ ತೂಗುದೀಪ್ ಅವರು ಬಹುನಿರೀಕ್ಷಿತ ಡೆವಿಲ್ ಸಿನಿಮಾಗೆ ರೆಡಿ ಆಗ್ತಾ ಇದೆ. ಡಿಸೆಂಬರ್ನಲ್ಲಿ ರೆಡಿ ಅಂದರೆ ಸಿನಿಮಾ ಬರ್ತಾ ಇದೆ. ಧೂಳೆಬ್ಬಿಸಲಿಕ್ಕೆ ರೆಡಿ ಹಾಕೊಂಡಿದೆ ನಟ ದರ್ಶನ್ ಅವರು. ಇದೀಗ ಸಾಲು ಸಾಲು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಂದು ಕಡೆ ಜಾಮೀನು ಕ್ಯಾನ್ಸಲ್ ಆಗಿರುವಂತಹ ಸಂಕಷ್ಟ, ಇನ್ನೊಂದು ಕಡೆ ಜೈಲಿನಲ್ಲಿ ಸೂಕ್ತವಾಗಿ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ಸೂಕ್ತವಾಗಿ ಸೌಲಭ್ಯ ಸಿಗ್ತಾ ಇಲ್ಲ ಅಂತೇಳಿ ಸ್ಪಷ್ಟನೆ. ಇನ್ನು ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಬಿರುಗಾಳಿಯನ್ನ ಇಳಿಸಿರುವಂತಹ ಘಟನೆಗೆ ಕಾರಣವಾಗಿತ್ತು. ರೇಣುಕಾಸ್ವಾಮಿ ಅಶ್ಲೀಲವಾಗಿ ಪವಿತ್ರ ಗೌಡ ಅವರಿಗೆ ಮೆಸೇಜ್ ಕಳಿಸಿದ್ದ ಇನ್ನೂ ಕಾರಣಕ್ಕಾಗಿ ಭೀಕರವಾಗಿ ಕೊಲೆಯಾಗಿದ್ದ ಅನ್ನುವಂತಹ ಆರೋಪದ ಮಧ್ಯೆ ಈಗ ಭಾರಿ ದೊಡ್ಡ ಸಂಚಲನ ಸೃಷ್ಟಿಯಾಗಿದೆ. ಅದರಲ್ಲೂ ಕೂಡ ಡಿವೋರ್ಸ್ ಅಭಿಮಾನಿಗಳು ನೆಚ್ಚಿನ ನಟನಿಗೆ ನ್ಯಾಯ ಬೇಕು ಅಂತ ಹೇಳಿ ಘೋಷಣೆಯನ್ನ ಕೂಗಿದ್ದಾರೆ. ಯಾರಿಂದ ನ್ಯಾಯ ಬೇಕು, ಹೇಗೆ ನ್ಯಾಯ ಬೇಕು ಅನ್ನೋದನ್ನ ಅಭಿಮಾನಿಗಳನ್ನೇ ಕೇಳಬೇಕು. ನಟ ದರ್ಶನ್ ತೂಗುದೀಪ್ ಅವರ ಅಭಿಮಾನಿಗಳು ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ವಿಶೇಷ ಪೂಜೆಯನ್ನ ಸಲ್ಲಿಸಿ ತಮ್ಮ ನೆಚ್ಚಿನ ನಟನಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸಿಕೊಂಡಿದ್ದಾರೆ. ಇದು ಅಭಿಮಾನದ ಪರಮಾವಧಿ, ನಾವೇನು ಹೇಳಕ್ಕಾಗಲ್ಲ. ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಅರವಿಂದ್ ಬೆನ್ನದ ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ಉಪ ನಾಯಕರು ಹಾಗೂ ಶಾಸಕರು, ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.